ಅವಳ ಕೈಗಳನ್ನ ಅವಳದೇ ದುಪಟ್ಟ ಅಂಡ್ ID ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ. ಮೈ ಮೇಲೆ ಸರಿಯಾದ ಬಟ್ಟೆ ಇರಲ್ಲ, ಮೈ ಮೇಲೆ ಕುಸು ಅದೇನೋ ವಿಡಿಯೋ ನೋಡ್ದಪ್ಪ, ಜನ ಏನೇನೋ ಮಾತಾಡ್ಕತ್ತಾರ. ಅವ್ರ ಮಾತು ಕೇಳಿದ್ರ ನಂಗೆ ಭಯ ಆಯ್ತದ. 12 ವರ್ಷದಿಂದ ಅವನು ಮಾತಾಡಲಿಲ್ಲ. ಇವಾಗ ಯಾವನೊಬ್ಬ ವಿಡಿಯೋ ಮಾಡೋಣ ಅದಕ್ಕೆ ಎಲ್ರು ಮಾತಾಡ್ತಾವ್ರ. ಅವ ವಿಡಿಯೋ ಮಾಡಿರೋದು ನಮ್ ಧರ್ಮನ ಹಾಳು ಮಾಡಾಕ. ಇನ್ನ ಈ ಜನಗಳ ಒಂದ್ 2 ದಿನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕತ್ತಾರ, ಆಮೇಲೆ ಮತ್ತೆ ಸುಮ್ನ ಆಯ್ತಾರ. ನೀ ಯಾಕೆ ಅದ್ರ ತಲೆ ಕೆಡಿಸ್ಕೊಂಡೆ? ಹೋಗೋದೇ ಕೆಲಸ ನೋಡು. ನೀನ್ ಹುಷಾರು ಕಣಪ್ಪ. ಹೇಳವ ಕುಸು, ನಿನ್ ತಂಗಿ ಹಾಲ್ ಟಿಕೆಟ್ ಇಸ್ಕೊಂಡು ಅರ್ಧ ಗಂಟೆಗೆ ಬರ್ತೀನಿ ಅಂದವ. 4 ಗಂಟೆ ಆದ್ರೂ ಇನ್ನೂ ಪತ್ತನೇ ಇಲ್ಲಕಪ್ಪ. ಅವಳ ಫೋನ್ ಬೇರೆ ಸ್ವಿಚ್ ಆಫ್ ಬತ್ತದ. ಬತ್ತಳ ಬಿಡವ, ಅಲ್ಲೇ ಫ್ರೆಂಡ್ಸ್ ಜೊತೆ ಇರ್ಬೇಕು. ಫ್ರೆಂಡ್ ಕೇಳ್ದಿಕಪ್ಪ, ಅವಳ ಮನೆಗೆ ಹೋಯ್ತೀನಿ ಅಂತ ಹೇಳಿದ್ಲಂತ. ನಂಗೆ ಯಾಕೋ ಒಂಥರ ಸಂಕಟ ಆಯ್ತದ. ಸರಿ ಬಿಡು, ನೀ ಗಾಬರಿ ಆಗ್ಬಿಡ, ನಾ ವಿಚಾರಿಸ್ತೀನಿ. ಹೇಳು ಮಗ. ಲೋ ಮಗ, ನನ್ ತಂಗಿ ನೋಡಿದೆ. ಯಾಕೆ ಏನಾಯ್ತು? ಸ್ಕೂಲ್ಗೆ ಹೋದವ ಇನ್ನು ಮನೆಗ್ ಬಂದಿಲ್ವಂತ. ಫೋನ್ ಬೇರೆ ಸ್ವಿಚ್ ಆಫ್ ಬತ್ತಾವದ. ಎಲ್ಲೇ ಫ್ರೆಂಡ್ಸ್ ಜೊತೆ ಇರ್ಬೇಕು ಬಿಡು ಮಗ. ಇಲ್ಲ ಕಲ, ನನ್ ತಂಗಿಗೇನಾದ್ರು ಆತರ ಏನ್ ಆಗಿರೋದಿಲ್ಲ ಮಗ. ಹಂಗೇನಾದ್ರು ಆಗ್ಬಿಟ್ರ ನಮ್ಮ ಬದುಕಿರಲ್ಲ ಕಲ. ಒಂದ್ ಕೆಲಸ ಮಾಡು, ನೀ ಬಸ್ ಸ್ಟಾಪ್ ಹತ್ರ ಹುಡ್ಕೊ, ಸ್ಕೂಲ್ ಹತ್ರ ಹುಡ್ತೀನಿ. ಸರಿ. ಮಗ, ಪುಟ್ಟಿ ಸಿಕ್ಕುದ್ಲು, ಇಲ್ಲೇ ದೇವಸ್ಥಾನದ ಹತ್ರ ಒಳ ಬಾ. ಒಬ್ಳೆ ಇಲ್ಲೇ ಕಮ್ಮ ಕೂತಿದ್ಯಾ? ನಿಮ್ಮ ಅಣ್ಣನೇ ಬಂದ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದೆ. ಮಗ, ನೀ ಗೊತ್ತಲ್ಲ ಸುಮ್ನಿರು ಮಗ. ಒಂದ್ ಕ್ಷಣ ಏನೇನೋ ನೆನ್ಸ್ಕೊಂಡು ಎಷ್ಟೊಂದು ಭಯ ಆಗಿತ್ತು ಗೊತ್ತಾ? ಭಯ ಯಾಕಣ್ಣ? ಬರೀ ನಿನ್ ತಂಗಿಗೆ ಏನೋ ಆಯ್ತು ಅಂತ ನೆನ್ಸ್ಕೊಂಡಿದ್ಕೆ ನಿನ್ಗೆಷ್ಟು ಭಯ ಆಗಿರ್ಬೇಕಾದ್ರೆ, ಇನ್ನು ಆ ಅಕ್ಕ ಎಷ್ಟು ನೋವು ಪಟ್ಟಿರ್ಬೇಡ. ನನಗೂ ಇದೇ ತರ ಆಗಿದ್ರೆ ಧರ್ಮ ಅಂತ ಬಿಟ್ಬಿಡ್ತಿದ್ದ ಅಣ್ಣ. ಇಲ್ಲ ಸೋಷಿಯಲ್ ಮೀಡಿಯಾ ಹಾಕಿ 2 ದಿನ ಮರ್ತು ಬಿಡ್ತಿದ್ದ. ಇವಾಗ್ಲಾದ್ರೂ ಹೇಳೋಣ, ಆ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅಲ್ವಾ ಅಣ್ಣ? ಸಿಗುತ್ತೆ ಕಣಮ್ಮ, ಸಿಗುತ್ತೆ.